ಇವರು ನೋಡ್ತೀನಿ ಅಂದರೆ ಈ ವಿಡಿಯೋ ಕೊನೆ ತನಕ ನೋಡಿ. ಇದೇ ಥರ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಎಲ್ರಿಗೂ ಬೆಳಗಿನ ಶುಭೋದಯ. ಬೆಳಗ್ಗೆ ಎದ್ದು ಬಂಕಾಗಿ ರೆಡಿಯಾಗಿ ನಾವು ಹೊರಟಿದೆ. ನಾನು ಬಸ್ ಸ್ಟ್ಯಾಂಡ್ ಕಡೆಗೆ ಹೋಗಿ ಬಸ್ ಸ್ಟ್ಯಾಂಡಲ್ಲಿ ಗಾಡಿ ಹಾಕ್ಬಿಟ್ಟು ನಿಂತಿದ್ದಾಗ ನಮ್ಮ ಸಾಗರ್ ಸಿಕ್ತ. ಸಾಗರ್ ಇದ್ದವನು ಬಾ ಮಿತ್ರ ಮನೆ ಹತ್ರ ಹೋಗೋಣ ಅಂತ ಅಂದ. ಸರಿ ಆಯಿತು ನಡಿ ಮಿತ್ರ ಅಂದ್ಬಿಟ್ಟು ಹೊರಟಿದೆ ಅವ್ರ ಮನೆ ಹತ್ರ. ಯಾಕೆ ಅಂದರೆ ಊರುಗಳಿಗೆ ಅಲ್ಲೇ ಕಟ್ಟಿಸ್ತಾ ಇದೆ, ಬಾ ಮನೆ ಹತ್ರ ಅಂತ ಕರ್ಕೊಂಡೋದ. ಅಲ್ಲೇ ಕಟ್ಸೋದಾಗೆ ಕಿಡಿಕಬೇಕು ಬಾ ಅಂತ ಅಂದ. ನಾವು ಮಠಾಧಿಪತಿ ಆಗ್ತೀವಿ. ಅಲ್ಲೇ ಕಟ್ಟಕ್ಕೆ ಅಂತ ಎತ್ತ ಓರೆ ಕಟ್ಟ ಕೆಡಗ್ಬಿಟ್ಟು ಅಲ್ಲೇ ಕಟ್ಟಿಸಾದ್ಮೇಲೆ ಇವನು ಈ ರೀತಿ ನಡ್ಕೋತಿದ್ದ ನೋಡಿ ಹೆಂಗೇನೆ. ಸಿದ್ದರಾಮಣ್ಣನ ಬೀಜ ನಮ್ದೇ, ನೀವು ನೀರ್ ಹಾಕಿ ಬೆಳೆಸ್ತಾರ ಗಿಡ ಅಲ್ಲ ಅದು, ನಮ್ಮದು ಬೀಜ ಅದು, ದೇವೇಗೌಡರ ಬೀಜ ಅದು. ಸಾಗರ್ ಮನೆ ಹತ್ತವಿಂದ ಹೊರಟಿದ್ದೆ. ನಮ್ಮ ಅಣ್ಣ ಫೋನ್ ಮಾಡ್ತು ಗೊಬ್ಬರ ಹಾಕ್ಬಿಡ್ಬೇಕಿತ್ತು ಬಾ ಅಂತವ. ಅಲ್ಲಿಗೋಗಿ ಅವನ ಜೊತೆ ಹೆಲ್ಪ್ ಮಾಡ್ಕೊಂಡು ಗಾಡಿ ಲೋಡ್ ಮಾಡ್ಕೊಂಡು ಹೊರಟಿದ್ದೆ ನಾನು ಅವ್ರ ಗದ್ದೆ ಕಡೆಗೆ. ಯಾಕೆ ಅಂದರೆ ಅನ್ಲೋಡ್ ಪಾಯಿಂಟ್ ಅವ್ರ ಗದ್ದೆ ಹತ್ರ ಹೋಗ್ಬೇಕಿತ್ತು. ಅಲ್ಲಿಗೋಗಿ ಅವ್ರ ಅಪ್ಪ ಅವರು ನಾವೆಲ್ಲ ಸರಿ ಅನ್ಲೋಡ್ ಮಾಡ್ಬಿಟ್ಟು ಹೊರಟು ಬಂದಿದ್ದೆ ಬಸ್ ಸ್ಟ್ಯಾಂಡ್ಗೆ. ನನ್ನ ಮಗನೇ ನಿನ್ಗೆ ಅವಾಗ್ಲೇ ಪಡ್ಕೊಂಡೆ ನಾನು, ಲೈಫ್ ಅಲ್ಲಿ 3 ವಸ್ತುಗಳಿಂದ ಯಾವತ್ತೂ ಹೋಗ್ಬಾರ್ದು ಅಂತ. ಟ್ರೈನು, ಬಸ್ಸು, ಹುಡುಗಿ. ಈಗ ನೋಡಿ ಮಧ್ಯದಲ್ಲಿ ನೇತಾಡ್ತಾ ಇದ್ಯಾ. ಲೆಕ್ಚರ್ ಕೊಡಕ್ ಸಾಕು, ನಿಲ್ಸು, ಬಂದ್ ಕಾಪಾಡ್ತೀನಿ. ಬಸ್ ಸ್ಟ್ಯಾಂಡಲ್ಲಿ ನಿಂತಿದ್ದಾಗ ಒಂದು ಬಾಡಿಗೆ ಬತ್ತು, ಬಾಯಿಲಿ ಕುರ್ಬಳ್ಳಿ ಗೇಟ್ಗೆ ಎಳ್ನೀರವೇ ಲೋಡ್ ಮಾಡ್ಕೊಂಡು ಹೋಗುವಂತ. ಅಲ್ಲಿಗೋಗಿ ಲೋಡ್ ಮಾಡಿಸ್ಕೊಂಡು ಹೊರಟಿದ್ದೆ ನಾನು ಕುರ್ಬಳ್ಳಿ ಕಡೆಗೆ. ಅನ್ಲೋಡ್ ಪಾಯಿಂಟ್ ಕುರ್ಬಳ್ಳಿ ಗೇಟ್ ಬಸ್ ಸ್ಟ್ಯಾಂಡಲ್ಲಿ ಆಗಿರೋದ್ರಿಂದ ಕುರ್ಬಳ್ಳಿ ಗೇಟ್ ಕಡೆಗೆ ಹೊರಟೆ. ಅಲ್ಲಿಗೋಗಿ ಅನ್ಲೋಡ್ ಮಾಡ್ಬಿಟ್ಟು ಹೊರಟು ಬಂದಿದ್ದೆ ಊರ ಕಡೆಗೆ. ಊರಿಗೆ ಬರ್ತಿದ್ದಂಗೆ ನಮ್ಮೂರಲ್ಲಿ ಸ್ಕೂಲ್ ಡೇ ಇತ್ತು. ಅದಕ್ಕೆ ಸ್ಕೂಲ್ ಡೇ ಹತ್ರ ಹೋದ್ರೆ ಇವರೆಲ್ಲ ಈ ರೀತಿ ನಡ್ಕೋತಿದ್ರು. ನೋಡ್ಕೊಂಡ್ ಬನ್ನಿ. ಹಾಕೊಂಡು ಹಾಕ್ಬಿಟ್ಟು ಬಿಳಿಗಾಗವನೆ ಯಾರ ಕಿತ್ತೋದಂಗೆ ರೋಡಾಗ ಹೊಡೀರಿ ಲೋಪಾರ್ ನನ್ ಮಗ. ಇಲ್ಲ, ಎಜುಕೇಶನ್ ಇಲ್ಲ, ಕಾಬ ಇಲ್ಲ, ಕಾಬಲ್ ಚರ್ಚ್ ಇಲ್ಲ, ಯಾಕೋ ಬರ್ತಿದ್ಯಾ? ಹೇಳ್ತೀನಿ ಇವತ್ತಿನ ಸಂಚಿಕೆ ಇಷ್ಟೇ. ಎಲ್ರಿಗೂ ಧನ್ಯವಾದ.